ಹಾಗೂ ಜೆಡಿಎಸ್ ಮೈತ್ರಿ ಆಗಿದೆ ತಡ. ಮಾಜಿ ಸಿಎಂ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮೈತ್ರಿಯನ್ನ ಗಟ್ಟಿಗೊಳಿಸೋದಕ್ಕೆ ಒಂದೊಂದೇ ಹೆಜ್ಜೆಗಳನ್ನ ಕುಮಾರಸ್ವಾಮಿ ಅವರು ಇಡ್ತಾ ಇದ್ದಾರೆ. ಒಂದು ಹಿಂದೆ ಆದಂತಹ ತಪ್ಪನ್ನ ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ಹೆಜ್ಜೆಯನ್ನ ಕುಮಾರಸ್ವಾಮಿ ಅವರು ಹೇಗೆ ಇಡ್ತಾ ಇದ್ದಾರೆ ಅಂತ ಬನ್ನಿ ನಾವು ನೋಡ್ಕೊಂಡು ಬರೋಣ. ಮೈತ್ರಿ ಗಟ್ಟಿಗೊಳಿಸಲು ಎಚ್ಡಿಕೆ ಮಾಸ್ಟರ್ ಪ್ಲಾನ್. ಮಂಡ್ಯದಲ್ಲಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಕಟ್ ಹಾಕೋಕೆ ತಂತ್ರ. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಶತಾಯಗತಾಯ ರಾಜ್ಯದಲ್ಲಿ ಕಾಂಗ್ರೆಸ್ನ ಮಣಿಸಬೇಕು ಅಂತ ದೋಸ್ತಿ ರಣತಂತ್ರ ರೂಪಿಸ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಳೆದ ಬಾರಿ ಆದ ಲೋಪದೋಷಗಳು ಈ ಸಲ ಮರುಕಳಿಸದಂತೆ ಎಚ್ಡಿಕೆ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಭಾರಿ ಸದ್ದು ಮಾಡಿತ್ತು. ಆಗ ಕಾಂಗ್ರೆಸ್ ಜೆಡಿಎಸ್ ಸಮನ್ವಯತೆಯ ಕೊರತೆಯಿಂದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡ್ರು. ಈ ಸಲ ಮತ್ತದೇ ತಪ್ಪು ಪುನರಾವರ್ತನೆ ಆಗದಂತೆ ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಸಂಸದೆ ಸುಮಲತಾ ಅಂಬರೀಶ್ ಆಪ್ತ ಬಿಜೆಪಿ ಮುಖಂಡ ಇಂಡುವಾಳ್ ಸಚ್ಚಿದಾನಂದ ಅವರ ಜೊತೆ ಎಚ್ಡಿಕೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಅಥವಾ ಜೆಡಿಎಸ್ ಯಾರಿಗೆ ಟಿಕೆಟ್ ಸಿಕ್ಕರೂ ಆಸಕ್ತಿ ವಹಿಸಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸೋಣ, ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿನ ಈಗಿಂದಲೇ ಗಟ್ಟಿಗೊಳಿಸೋಣ ಅಂತ ಸಚ್ಚಿದಾನಂದಗೆ ಕುಮಾರಸ್ವಾಮಿ ಹೇಳಿದಾರಂತೆ. ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂತು ಚರ್ಚೆ ಮಾಡೋಣ. ಒಟ್ಟಾರೆ ಈ ಸಲ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ಕುಮಾರಸ್ವಾಮಿ ಮೈತ್ರಿನ ಗಟ್ಟಿಗೊಳಿಸೋಕೆ ಸುಮಲತಾ ಅವರ ಆಪ್ತರನ್ನ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಬತ್ತಳಿಕೆಯ ಬಾಣಗಳು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.